ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ಸ್ ಟೈಮ್ ಬಂದು ತುಂಬ ಲೇಟ್ ಆಗಿಬಿಟ್ಟಿದೆ. 1:30 ಆಗಿದೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ ಸ್ಕೂಲ್ ಹತ್ರನೂ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಸೊ ಏನು ಕೆಲಸ ಅಂತ ಹೇಳಿದ್ರೆ ಅವ್ರದ್ದು ಒಂದು ಸ್ವಲ್ಪ ಪ್ರೋಗ್ರಾಮ್ ಇದೆ. ಸೊ ಸರ್ಟಿಫಿಕೇಟ್ಸ್ಗೆಲ್ಲ ಸೈನ್ ಹಾಕಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ಗಾಯ್ಸ್. ಸೊ ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದೇ ಹೆಂಗೋ ಮ್ಯಾನೇಜ್ ಆಗಿದೆ. ಈಗಲೂ ಅದೇ ತಿನ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇನ್ನು ಋತ್ವಿಗೂ ಕೂಡ ಆ್ಯಕ್ಚುಲಿ ಈಗ ಹುಷಾರಿಲ್ಲ. ಸೊ ಅವನು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಡಾಕ್ಟ್ರು 2:15 ಬರ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಹಾಗಾಗಿ 2:15 ಹೋಗೋಣ, ಊಟ ಗೀಟ ಮಾಡಿಕೊಂಡು ಲೇಟ್ ಆಗುತ್ತೆ ಅಂತ ಹೇಳಿ ಸುಮ್ಮನಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಇವತ್ತು ಆ್ಯಕ್ಚುಲಿ ಯಾರ್ಯಾರೆಲ್ಲ ಗರ್ಲ್ಸು ಅಥವಾ ಮಹಿಳೆಯರು, ನಂತರ ಹೌಸ್ ವೈಫ್ ಆಗಿರೋರೆಲ್ಲ, ಸೊ ಮನೇಲಿ ಯಾರ್ಯಾರೆಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವ್ರಿಗೆ ಯಾವ ಬಿಸ್ನೆಸ್ ಮಾಡಬೇಕು, ಹಾಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ, ಹಾಗೆ ಎಲ್ಲಿ ತರ್ಬೇಕು, ಏನು ಬಿಸ್ನೆಸ್ ಮಾಡಿದ್ರೆ ಅದನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು, ಸೊ ಯಾವುದನ್ನು ಎಲ್ಲಿ ತಂದರೆ ತುಂಬ ಆದಾಯ ಜಾಸ್ತಿ ಇದೆ ಅಂತ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಗೈಸ್, ನಿಮಗೆ ಗೊತ್ತಿದೆ ಅನಿಸುತ್ತೆ ಯಾರ್ಯಾರು ನನ್ನ ಫಾಲೋ ಮಾಡಿದರೆ ಇಷ್ಟು ದಿನ. ಸೊ ಅವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೈಸ್ ನಾನು ಯಾವ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಹಾಗೆ ನನ್ನ ಅಂಗಡೀಲಿ ಏನೇನಿದೆ ಅಂಥೇಳಿ. ಸೊ ನಂದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಒಂದೇ ಇಟ್ಟಿಲ್ಲ. ಸೊ ಬ್ಯಾಂಗಲ್ ಸ್ಟೋರ್ ಅಂದರೆ ಬ್ಯಾಂಗಲ್ ಸ್ಟೋರ್ ಐಟಮ್ಸ್ ಇಟ್ಟಿದ್ದೀನಿ, ಸ್ವಲ್ಪ ಡ್ರೆಸ್ ಕೂಡ ಇಟ್ಟಿದ್ದೀನಿ, ಹಾಗೆ ಸ್ಕೂಲ್ ಎದುರುಗಡೆ ಇರೋದ್ರಿಂದ ಸ್ವಲ್ಪ ಸ್ಕೂಲ್ ಮಕ್ಳಿಗೆ ಏನೇನು ಬೇಕೋ ಅದನ್ನು ಕೂಡ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಮಿಕ್ಸಲ್ಲಿ ಇಟ್ರೇ ಏನಾದರೂ ಒಂದು ಪ್ರಾಫಿಟ್ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನು. ಅದು ವರ್ಕೌಟ್ ಕೂಡ ಆಗ್ತಾಯಿದೆ ನನಗೆ. ಇವತ್ತು ಬಟ್ಟೆ ಹೋಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ಕೂಲ್ ಮಕ್ಳದ್ರಲ್ಲಿ ನನಗೇನೋ ಒಂದು ಆದಾಯ ಆಗಿರುತ್ತೆ. ಸ್ಕೂಲ್ ಮಕ್ಳದ್ದು ಹೋಗಿಲ್ಲ ಅಂತ ಹೇಳಿದ್ರೆ ಲೈನಿಂಗು ಇಟ್ಟಿದ್ದೀನಿ, ನನ್ನ ಟೈಲರಿಂಗ್ ಐಟಮ್ಸು, ಅದೊಂದು ಆದಾಯ ಆಗುತ್ತೆ. ಅಥವಾ ಯಾವುದೂ ಆಗಿಲ್ಲ ಅಂತ ಹೇಳಿದ್ರು ಸೊ ಬುಕ್ಸು, ಪೆನ್ಸಿಲು ಅಥವಾ ಬಟ್ಟೆಲೋ ಏನೋ ಒಂದು ಆಗುತ್ತೆ. ನಾನು ಇಟ್ಕೊಂಡಿರೋದು ಆ್ಯಕ್ಚುಲಿ ಟೈಲರಿಂಗ್ ಐಟಮ್ಸು, ಬುಕ್ಸ್ ಐಟಮ್ಸು ಮತ್ತು ಬ್ಯಾಂಗಲ್ ಸ್ಟೋರ್ ಐಟಮ್ಸು, ಮತ್ತು ಅದರಲ್ಲೇ ಬಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಸೊ ಯಾವುದ್ರಲ್ಲಾದರೂ ಒಂದು ನನಗೆ ಪ್ರಾಫಿಟ್ ಆಗುತ್ತೆ ಗೈಸ್. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ನ ಒತ್ತಿ. ಸೊ ಆಗ ನಾನು ಮಾಡೋಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೂ ಎಲ್ಲರೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ರೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಗೈಸ್. ನಾನು ಆ್ಯಕ್ಚುಲಿ ತುಂಬ ಜನಕ್ಕೆ ಈಗೆಲ್ಲ ವರ್ಕ್ ಫ್ರಮ್ ಹೋಮ್ಸೇ ಮಾಡ್ತಾ ಇದ್ದಾರೆ, ಮತ್ತು ಮನೆಯಲ್ಲೇ ಕುತ್ಕೊಂಡು ಏನಾದರೂ ವ್ಯಾಪಾರ ಮಾಡೋರು ತುಂಬ ಜನ ಜಾಸ್ತಿ ಆಗಿದ್ದಾರೆ. ಹಾಗೆ ಈಗ ಇದು ಆರ್ಡರ್ಸು ಕೂಡ ಅಷ್ಟೇ ಮಾಡ್ತಾಯಿರ್ತೀವಿ ನಾವು. ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನು, ಈ ಥರ. ಇನ್ನು ಕೆಲವು ಜನ ಏನು ಮಾಡ್ತಾಯಿದ್ದಾರೆ, ಈಗ ತುಂಬ ಟ್ರೆಂಡ್ ಸೋಷಲ್ ಮೀಡಿಯಾದಲ್ಲಂತೂ ನೀವು ನೋಡೇ ಇರ್ತೀರ. ಸೊ ಎಲ್ಲರೂ ಈಗ ಸೋಷಲ್ ಮೀಡಿಯಾದಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೀರೆ ವ್ಯಾಪಾರ ಅದು ಇದು ಅಂತ ಹೇಳಿ. ಅದರಲ್ಲಿ ನಿಮಗೆ ಒಂದು ಸ್ಮಾಲ್ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಗೈಸ್. ಏನಪ್ಪ ಅದು ಅಂತ ಹೇಳಿದ್ರೆ, ಸೊ ಒಬ್ಬರು ಒಂದೇ ಸೀರೆನ ನೀವು ತುಂಬ ಜನನ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಒಬ್ಬರ ಹತ್ರ ಅದು 800 ಇದ್ದರೆ ಇನ್ನೊಬ್ರ ಹತ್ರ 900 ಇರುತ್ತೆ, ಇನ್ನೊಬ್ರ ಹತ್ರ 650 ಇರುತ್ತೆ. ಹಾಗೆ ತುಂಬ ದಿವಸದಿಂದ ಮಾಡ್ತಿರೋರ ಹತ್ರ ಬಂದು 550 ಸಿಗ್ತಾ ಇದೆ ಇದೇ ಸ್ಯಾರಿ, ಸೇಮ್ ಸ್ಯಾರಿ. ಈಗ ಟ್ರೆಂಡಿಂಗಲ್ಲಿರುವಂಥ ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಸೊ ಬ್ಲೂ ಕಲರ್ ಸ್ಯಾರಿ ಅಂತೂ ತುಂಬ ಟ್ರೆಂಡಿಂಗಲ್ಲಾಗಿದೆ. ಆ ಸ್ಯಾರಿ ಒಂದೊಂದು ಪೇಜಲ್ಲೂ ಒಂದೊಂದು ರೇಟ್ ಇದೆ ಅದು. ಸೊ ಅದು ಅವ್ರ ಪರ್ಸ್ನಲ್ಲು, ಪಾಪ ಅವ್ರು ಹೆಂಗೆ ತಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ಕೆಲವರು ಅವರೇ ಜಾಸ್ತಿ ಕೊಟ್ಟು ತಂದಿರ್ತಾರೆ, ಇನ್ನು ಕೆಲವರು ಅವರೇ ಕಮ್ಮಿ ಕೊಟ್ಟು ತಂದಿರ್ತಾರೆ. ಸೊ ಹಾಗೆ ಅವ್ರು ಯಾವ ರೇಟಲ್ಲಿ ತಂದಿರ್ತಾರೋ ಆ ರೇಟ್ ಇಟ್ಕೊಂಡು ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತಾರೆ ಗೈಸ್. ಹಾಗಿದ್ರೆ ಬನ್ನಿ, ಎಲ್ಲಿ ತೊಗೊಂಡು ಬಂದರೆ ನೀವು ವ್ಯಾಪಾರ ಮಾಡ್ಬೋದು. ಸೊ ನಾನು ಹೇಳೋದು ತುಂಬ ಅಂದರೆ ನಿಮಗೆ ತುಂಬ ಅತಿ ಕಡಿಮೆಯಲ್ಲಿ ಸಿಗೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಚಿಕ್ಕಪೇಟೆಯಲ್ಲೇ. ಬಟ್ ನಾನು ಈಗ ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಬಟ್ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ. ಆದರೆ ಚಿಕ್ಕಪೇಟೆಯಲ್ಲಿ ಎಲ್ಲಿ ತರಬೇಕು ಅನ್ನೋದನ್ನು ಕೂಡ ಯಾರೂ ತಿಳಿಸ್ಕೊಟ್ಟಿರಲ್ಲ. ಸುಮ್ಮನೆ ಚಿಕ್ಕಪೇಟೆ ಅಂತ ಹೇಳಿರ್ತಾರಷ್ಟೇ. ಬಟ್ ಚಿಕ್ಕಪೇಟೆಯಲ್ಲಿ ಎಲ್ಲಿ ತರಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವನ್ ನಾನು ಕೂಡ ಅಲ್ಲೇ ತರೋದು. ಸೊ ನಾನು ತರೋದು ಬಂದು ಬೀರು ಫ್ಯಾಷನ್ ಅಂತ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಳಿದ್ರೆ ಸ್ವಲ್ಪ ಮುಂದೆ ಹೋದರೆ ಅದರ ಆಪೋಸಿಟ್ಟೇ ಒಂದು ಬೀರು ಫ್ಯಾಷನ್ಸ್ ಇದೆ ಅಂತ ಇದೆ. ಸೊ ಇದು ಬಂದು 4 ಫ್ಲೋರ್ ಇದೆ. ಸೊ 4 ಫ್ಲೋರಲ್ಲೂ 2 ಶಾಪ್ ಇದೆ ಆ್ಯಕ್ಚುಲಿ. ಲಕ್ಷ್ಮಿ ಕಲೆಕ್ಷನ್ಸ್ ಅಂತ, ಬೀರೂರ್ ಕಲೆಕ್ಷನ್ಸ್ ಅಂತ. ಸೊ ಬೀರು ಕಲೆಕ್ಷನ್ಸಲ್ಲಿ ತುಂಬ ಬೆಸ್ಟ್ ಮತ್ತು ಚೀಪಾಗೂ ಸಿಗುತ್ತೆ.
ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಯಾರು ಸ್ಯಾರಿಲಿ ಈಗ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ಬಟ್ ನಿಮ್ಗೆ ಅದರಲ್ಲೇ ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡ್ಕೋಬೋದು. ಬಟ್ ಅಲ್ಲಿ ಸಿಗೋ ಪ್ರೈಸ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 80 ರುಪೀಸಿಂದ ಸ್ಯಾರಿ ಇದೆ. ಸೊ ನೀವು ನೋಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಮಾಡ್ಕೋಬೋದು. 80 ಟು 1000 ರುಪೀಸ್ವರೆಗೂ ಇದೆ. ಸೊ ಯಾರಾದರೂ ಈಗ ಡೈಲಿ ವೇರ್ಸು ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಕೆಲ್ಸಕ್ಕೆ ಹೋಗ್ತಿರೋರು, ಕೂಲಿಗೆ ಹೋಗ್ತಿರೋರು ತುಂಬ ಜನ ಇರ್ತಾರೆ. ಸೊ ಅವರು ತಗೊಂಡು ಬಂದರೆ ಇದನ್ನು 100 ರುಪೀಸ್ ಅಂತ ಹೇಳಿದ್ರೆ, ಈಗ ನಾವು ಅಲ್ಲಿ 80ಗೆ ತಂದಿರ್ತೀವಿ. ಜಸ್ಟ್ ನಾವು 150 ಕೊಟ್ಟರೆ ನಮಗೂ ಕೂಡ ಈಗ 80 ರುಪೀಸ್ ಲಾಭ ಕೂಡ ಬರುತ್ತೆ. ಮತ್ತು ಅವ್ರಿಗೂ ಕೂಡ 150 ರೂಪಾಯಿಗೆ ಸೀರೆ ಸಿಗ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ ಆಗುತ್ತೆ. ಸೊ ಇದೇ ಬಿಸ್ನೆಸ್ ಟ್ರಿಕ್ಸು. ಜಾಸ್ತಿ ಲಾಭ ಇಟ್ಕೊಂಡು ಮಾರಿದಷ್ಟು ನಿಮಗೆ ಜಾಸ್ತಿ ಕಸ್ಟಮರ್ ಸಿಗಲ್ಲ. ನೀವು ಫಸ್ಟ್ ಕಸ್ಟಮರ್‌ನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಕಮ್ಮಿ ಬಜೆಟ್ ಇಟ್ಕೊಂಡು ಹೋಗಿ ಕಸ್ಟಮರ್‌ನ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಬೋದು. ಹಾಗೆ ಇವಾಗ ಜಾಸ್ತಿ ನಾನು ಸ್ಯಾರಿ ಬಿಸ್ನೆಸ್ ಮಾಡಲ್ಲ. ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ಏರಿಯಾ ಸ್ವಲ್ಪ ಬಡವರೇ ಜಾಸ್ತಿ ಇರೋದ್ರಿಂದ ಶುಂಠಿ ಕೆಲಸ ಈ ಥರಕ್ಕೆ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಯೂಸ್‌ಫುಲ್ ಆಗಲಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಸೀರೆಗಳ್ನ ತರ್ತೀನಿ. 80 ರುಪೀಸ್ ತಂದರೆ 150 ಫಿಕ್ಸ್ ರೇಟು. ಸೊ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈಗ ಮನೆ ಕಟ್ತಾ ಇರೋದ್ರಿಂದ ನಾನು ಕೂಡ ಸ್ಟಾಕ್ ತಂದು ಹೋಗೋಕೆ ಆಗ್ತಾ ಇಲ್ಲ. ಬಟ್ ಆದರೂ ಅದು ತುಂಬ ವರ್ಕೌಟ್ ಆಗ್ತಿದೆ ಗೈಸ್. ಅದನ್ನು ನೀವೇ ಮಾಡಿ. ಹಾಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಡ್ರೆಸ್ಸು ಇದು ಯಾರೂ ಕೂಡ ಡ್ರೆಸ್ಸು ಬಿಸ್ನೆಸ್ ಮಾಡ್ತಾ ಇಲ್ಲ. ಸೊ ಡ್ರೆಸ್ಸು ಕೂಡ ಅಷ್ಟೇ, ಅಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ. ಸೊ ಒಂದ್ಸಲಿ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಬೆಂಗಳೂರಲ್ಲಿರೋರು ಯಾರಾದ್ರೂ ಕೂಡ ಸೊ ಹೋಗಿ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋರಿದ್ದರೆ, ನೀವು ಅಲ್ಲೋಗಿ ತುಂಬ ವರ್ತ್‌ಗಂತೂ ಸಿಗುತ್ತೆ. ನಾನು ಅದನ್ನು ಗ್ಯಾರಂಟಿ ಕೊಡಬಲ್ಲೆ. ತುಂಬ ನಾವು ಕೂಡ ಶೇರ್ ಮಾಡ್ಕೋತಿರ್ತೀನಿ. ನಾನು ನೆಕ್ಸ್ಟ್ ಯಾವಾಗಾದರೂ ಹೋದರೆ ನಾನು ಕಂಪ್ಲೀಟ್ ಶಾಪ್‌ನೇ ವಿಡಿಯೋ ಮಾಡಿ ನಿಮಗೆ ತೋರ್ಸಕ್ಕೆ ನೋಡ್ತೀನಿ. ಅಲ್ಲಂತೂ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಮನೇಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಇವಾಗ ಡ್ರೆಸ್ ಅಂತೂ ಯಾರೂ ಮಾಡ್ತಾ ಇಲ್ಲ. ನೀವು ಚೂಡಿದಾರ್ ಪ್ರಿಫರೆನ್ಸ್ ಕೊಡಿ. ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವುದ್ರಲ್ಲೂ ಹಾಕೋದಕ್ಕೂ ನನಗೆ ಅಂದರೆ ಡ್ರೆಸ್ಸಸ್ ಅಷ್ಟು ನಾನು ಸ್ವಲ್ಪನೇ ತರಿಸ್ಕೊಳೋದ್ರಿಂದ ನನಗೇನು ಆಗಬೇಕೋ ಅಷ್ಟಾಗುತ್ತೆ. ಅದರಲ್ಲೆಲ್ಲ ಹಾಕೋವಷ್ಟು ದೊಡ್ಡ ಮಟ್ಟಿಗೇನು ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ. ಯಾವಾಗಾದರೂ ನೆಕ್ಸ್ಟ್ ಅಂಗಡೀಲಿ ವಿಡಿಯೋ ಮಾಡಿದಾಗ ನಿಮಗೆ ನಾನು ಅಂಗಡೀಲಿ ಎಷ್ಟೆಷ್ಟು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಬಿಸ್ನೆಸ್ ಮಾಡೋರು ಇಲ್ಲಿ ತಗೊಂಡು ಬಂದರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೋಡಿದ್ರಲ್ಲ, ಹಾಗಿದ್ರೆ ಮನೇಲಿ ಬಿಸ್ನೆಸ್ ಮಾಡೋರು ಚೂಡಿದಾರ ಸೇಲ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಹಾಗೆ ಡೈಲಿ ವೇರ್ ಸ್ಯಾರಿ ಸೇಲ್ ಮಾಡಿ, ತುಂಬ ದೊಡ್ಡ ದೊಡ್ಡ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸ್ ಎಲ್ಲ ಮನೇಲಿ ಇಟ್ಕೊಂಡು ಸೇಲ್ ಮಾಡ್ತೀನಿ ಅಂದರೆ ಅದನ್ನು ನಮ್ಮ ಹತ್ರ ಯಾರೂ ತೊಗೊಳಲ್ಲ. ಡೈಲಿ ವೇರ್ದಾದರೆ ನಿಮ್ಮ ಹತ್ರ ನಿಜವಾಗ್ಲೂ 100% ಗ್ಯಾರಂಟಿ ಕೊಡ್ತೀನಿ ತೊಗೊಳ್ತಾರೆ. ಸೊ ನಾನು ಸಜೆಸ್ಟ್ ಮಾಡೋದಿಷ್ಟೇ, ನಿಮಗೆ ದಿನ ಬಿಸ್ನೆಸ್ ಮಾಡ್ತೀನಿ, ಮನೆಯಲ್ಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರಿಗೆ ಸ್ಯಾರಿ ಬಿಸ್ನೆಸ್ ಅಥವಾ ಡ್ರೆಸ್ ಬಿಸ್ನೆಸ್ ಮಾಡಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.